ನಮಸ್ಕಾರ. ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. 2028ರ ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರು ಬೇಕು ಅಂತ ಮಾಜಿ ಸಚಿವ KN ರಾಜಣ್ಣ ಈಗ ಹೇಳಿರೋದು ರಾಜಕೀಯ ವಲಯದಲ್ಲಿ ಒಂದಿಷ್ಟು ಚರ್ಚೆಗೆ ಕಾರಣ ಆಗಿದೆ. ಸಮಾಜವಾದಿ ಚಿಂತನೆ, ಪ್ರಗತಿಪರ ಚಳವಳಿ ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿದ್ದಂತಹ ಸಿದ್ದರಾಮಯ್ಯನವರು ಸುಮಾರು 5 ದಶಕಗಳ ಕಾಲ ರಾಜಕೀಯವನ್ನ ಮಾಡಿದ್ದಾರೆ. ಅವರದೇ ಆದಂತಹ ಒಂದು ರಾಜಕೀಯ ಛಾಪನ್ನ ಮೂಡಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಹಿಂದ ಮತಗಳನ್ನ ಅತ್ಯಂತ ಸೆಳೆಯಬಲ್ಲಂತಹ ಒಬ್ಬ ಸಮರ್ಥ ನಾಯಕ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. JDS ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತಹ ಹೊತ್ತಿಗೆ ಅವರು ಮಾತ್ರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದಲ್ಲ, ಅಹಿಂದ ಬಣಗಳನ್ನೂ ಕೂಡ ಕಾಂಗ್ರೆಸ್ನತ್ತ ವಾಲುವ ಹಾಗೆ ಸಿದ್ದರಾಮಯ್ಯನವರು ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿರಬೇಕಾದಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಒಂದು ಚರ್ಚೆ ಇತ್ತು. ಪಕ್ಷ ಇನ್ ಹೇಗೆ ಮುಂದುವರಿಯುತ್ತೆ, ಅದಾದ ಬಳಿಕ ಸಿದ್ಧಾಂತ, ನಿಲುವು, ತತ್ವ ಈ ಎಲ್ಲ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪಕ್ಷ ಮುಂದುವರಿತಾ ಹೋಗುತ್ತೆ. ಸಹಜವಾಗಿ ವಯಸ್ಸಾದ ಮೇಲೆ ನಿವೃತ್ತಿ ಆಗ್ಲೇಬೇಕು, ಒಬ್ಬರಾದ್ಮೇಲೆ ಇನ್ನೊಬ್ರು ಬರಲೇಬೇಕು, ಎಲ್ಲವೂ ಕೂಡ ಸಹಜ ಮತ್ತು ಅದು ಆಗ್ಲೇಬೇಕಾದಂತಹ ಒಂದು ಸಂಗತಿ. ಒಂದು ನಿರ್ಗಮನದ ಬಿಂದುವಿನ ಮುಖೇನವಾಗಿ ಒಬ್ರು ಹೊರಗೆ ಹೋಗ್ತಾರೆ, ಒಂದು ಆಗಮನದ ಬಿಂದುವಿನ ಮುಖೇನವಾಗಿ ಇನ್ನೊಬ್ರು ಒಳಗ್ ಬರ್ತಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಈ ಅಧಿಕಾರದ ಹಸ್ತಾಂತರ ಆಗಿದೆ, ಬಹಳ ಚೆನ್ನಾಗಿ ಆಗಿದೆ. ಈ ಹಿಂದೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕಾದಂತಹ ಸಂದರ್ಭದಲ್ಲಿ ಉಂಟಾದಂತಹ ಪರಿಸ್ಥಿತಿಯ ಹಾಗೆ ಕಾಂಗ್ರೆಸ್ನ ಅಧಿಕಾರ ಹಸ್ತಾಂತರ ಆಗಿಲ್ಲ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ. ಅದೇನೇ ಇರಲಿ ಬಿಡಿ, ಈಗ ಸಿದ್ದರಾಮಯ್ಯನವರ ಮೂಲೆ ಗುಂಪಾಗ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ನಿಂದ ಸಣ್ಣಕ್ಕೆ ಗುಟ್ಟಾಗಿ ಹೊರಗೆ ಬರ್ತಾ ಇದೆ. ಗೊತ್ತಿಲ್ಲ ನಮ್ಗೆ, ಈ SIR ಜಾಗೃತಿ ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಭಾಗಿಯಾಗ್ತಾ ಇದ್ದಾರೆ. ಅದು ಬಹುಶಃ BK ಹರಿಪ್ರಸಾದ್ ಅವರ ಆಸಕ್ತಿಯ ಮೇಲೆ ಅಂತ ಕಾಣಿಸುತ್ತೆ. DKಶಿ ಅವರು ಅಷ್ಟಾಗಿ ಈಗ ಸಿದ್ದರಾಮಯ್ಯನವರನ್ನ ಪ್ಲೀಸ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ನೇರವಾಗಿ ಗೋಚರ ಆಗ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಅವರ ಇಬ್ಬರ ನಡುವೆ ಸಂಬಂಧಗಳಿತ್ತು, ಅವರ ನಡುವೆ ಮಾತುಕತೆಗಳೆಲ್ಲವೂ ಇದೆ, ಗೊತ್ತಿಲ್ಲ. ಅದೇನೇ ಇರಲಿ, ಬಟ್ ಈಗ ಸಿದ್ದರಾಮಯ್ಯನವರ ಪ್ರಶ್ನೆ ಕಾಂಗ್ರೆಸ್ಗೆ ಯಾಕೆ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಯಾಕೆ ಮೂಡ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಮತ್ತು ಕರ್ನಾಟಕದ ಪ್ರಗತಿಪರ ಚಳವಳಿ ಅಥವಾ ಪ್ರಗತಿಪರದ ಇತಿಹಾಸದ ಧ್ವನಿಯಾಗಿದ್ದಂತಹ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಈಗ ಮುಂದುವರಿಯೋದಕ್ಕಾಗಲ್ಲ, ಆದ್ರೆ ನಾನು ರಾಜಕಾರಣದಲ್ಲಿ ಮುಂದುವರಿತೇನೆ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಈ ಹಿಂದೆ ಇದ್ದಂತಹ ಸಕ್ರಿಯತೆ ಅವರಲ್ಲಿ ಈಗ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅದು ನಿಜಕ್ಕೂ ಕೂಡ ಹೌದನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರು ಮೊದಲಿದ್ದ ಹಾಗೆ ಸಕ್ರಿಯವಾಗಿ ರಾಜಕೀಯವಾಗಿ ತೊಡಗಿಕೊಳ್ತಾ ಇಲ್ಲ, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ಅದೇ ಬೆನ್ನಿಗೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಸದಸ್ಯರನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ನೇಮಕ ಮಾಡ್ತು. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ಕೊಂಡಾಗ, ಒಂದ್ ವೇಳೆ ಸಿದ್ದರಾಮಯ್ಯನವರು ಸ್ವತಂತ್ರವಾಗಿ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನ ಮಾಡಿದರೆ DKಶಿ ಅವರನ್ನ ಸೋಲಿಸಬೇಕು ಅಥವಾ ಅವರ ವಿರುದ್ಧವಾಗಿ ಏನಾದರೂ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಂತ ಆದ್ರೆ, ಸಿದ್ದರಾಮಯ್ಯನವರು ಆ ತರದ ಒಂದು ಹೆಜ್ಜೆಗೆ ಮುಂದಾದ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ಬಹುದು, ನಾವು ಅದನ್ನ ಭಾವಿಸ್ಕೊಳ್ಬಹುದು ಅಂತ ಕಾಣಿಸುತ್ತೆ. ಕರ್ನಾಟಕ ರಾಜಕೀಯದ ಇತಿಹಾಸವನ್ನ ನಾವು ಗಮನಿಸಬೇಕಾಗುತ್ತೆ. ಶೋಷಿತ ವರ್ಗಗಳ ಧ್ವನಿಯಾಗಿದ್ದಂತಹ ದೇವರಾಜ ಅರಸು ಅವರ ನಂತರ ಆ ಶೋಷಿತ ವರ್ಗಗಳ ಹಿತಾರಕ್ಷಣೆಗೆ, ಆ ಶೋಷಿತ ವರ್ಗಗಳ ಧ್ವನಿಯಾಗಿದ್ದವರು ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ, ಅದು ನಿಜವೂ ಕೂಡ ಹೌದು. ಅವರು ತಮ್ಮ ಒಲವು, ನಿಲುವು, ಸಿದ್ಧಾಂತ ಅದಕ್ಕೆ ಬದ್ಧರಾಗಿದ್ರು. ಅವರು ಪಾಲಿಸಿಕೊಂಡು ಬಂದಂತಹ ಅಹಿಂದ ಚಳುವಳಿ, ಅವರ ಒಂದು ನಿಲುವು, ಒಲವು ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ತಕ್ಕದಾಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ಕಾರಣಕ್ಕೋಸ್ಕರವಾಗಿ ಅತ್ಯಂತ ಆಧಾರದಿಂದ ಅವರನ್ನ ಕಾಂಗ್ರೆಸ್ಗೆ
2028 ಚುನಾವಣೆ ಈಗ ಪ್ರಶ್ನೆಯಾಗಿ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಸಿದ್ದರಾಮಯ್ಯನವರು ಇರುವ ತನಕ ಕಾಂಗ್ರೆಸ್ಗೆ ಬೇಕಾದಂತಹ ಎಲ್ಲಾ ಸಿದ್ಧಾಂತಗಳು ಬಹಳ ಸ್ಪಷ್ಟವಾಗಿ ಅವರು ಧ್ವನಿಸ್ತಾ ಇದ್ರು ಅನ್ನುವುದಾಗಿ ಕಾಂಗ್ರೆಸ್ ವಲಯದಲ್ಲೇ ಇರುವಂತಹ ಒಂದು ಮಾತುಗಳು ಮತ್ತು ಚರ್ಚೆಗಳು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಹಾಗಲ್ಲ. ಅವರಿಗೆ ಪಕ್ಷ ಸಂಘಟನೆಯಲ್ಲಿ ಅನುಭವ ಇದೆ, ಪಕ್ಷ ಕಟ್ಟುವಲ್ಲಿ ಅವರು ನಿರಂತರವಾಗಿ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಖಾಲಿ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಎಲ್ಲೇ ಪಕ್ಷಕ್ಕೆ ಸಮಸ್ಯೆ ಬಂದರೂ ಕೂಡ ಅವರು ಅಲ್ಲಿ ಇರ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಆಧರಿಸುತ್ತೆ ಒಂದು ಹಂತದಲ್ಲಿ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಮಟ್ಟದಲ್ಲಿ ಇರೋದು. ಬಟ್ ಆಡಳಿತದ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗಿದ್ದಂತಹ ಹಿಡಿತ ಡಿ ಕೆ ಶಿವಕುಮಾರ್ ಅವರಿಗೆ ಇದೆಯಾ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದೆ. ಗೊತ್ತಿಲ್ಲ ನಮಗೆ. ಅವರ ರಾಜಕೀಯ ಅನುಭವವೂ ಕೂಡ ದೊಡ್ಡದಿದೆ. ಡಿ ಕೆ ಶಿ ಅವರು ಸುಮಾರು 40-45 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದಾರೆ, ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ಹುದ್ದೆಗಳನ್ನ ಅವರು ಅನುಭವಿಸಿದ್ದಾರೆ, ಮಾಡಿದ್ದಾರೆ, ಎಲ್ಲವೂ ಸರಿ. ಬಟ್ ಆಡಳಿತದಲ್ಲಿ ಹಿಡಿತ ಸಾಧಿಸೋದಿದೆಯಲ್ಲ, ಅದರ ಚಾಣಾಕ್ಷತೆ, ಅದರ ಸಮರ್ಥತೆಯ ಬೇರೆ ಅನ್ನುವುದು ಡಿ ಕೆ ಶಿ ಅವರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವರ ಒಂದು ದೊಡ್ಡ ಶಕ್ತಿ ಅಥವಾ ಅವರ ರಾಜಕೀಯದ ಅತ್ಯಂತ ದೊಡ್ಡ ಜೀವಾಳ ಅಂತಂದ್ರೆ ಅವರ ಆರ್ಥಿಕ ನೀತಿಗಳು. ಅವರು ಹಣಕಾಸು ಸಚಿವರಾಗಿದ್ರು ಹಿಂದೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಹಣಕಾಸು ಇಲಾಖೆಯನ್ನು ಅವರೇ ಇಟ್ಕೊಂಡಿದ್ರು. ಸಹಜವಾಗಿ ಮುಖ್ಯಮಂತ್ರಿಗಳಾಗಿದ್ದವರು ಅದೇ ಇಲಾಖೆಯನ್ನು ಇಟ್ಕೊಳ್ತಾರೆ. ಆ ಒಂದು ವ್ಯಾಪ್ತಿಯ ಎಲ್ಲಾ ಕಾರ್ಯಚಟುವಟಿಕೆಗಳು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ನಿಭಾಯಿಸ್ತಾರೆ. ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ. ಅವರ ಆರ್ಥಿಕ ನೀತಿಗಳು ನಾವು ಗಮನಿಸಬೇಕಾಗುತ್ತೆ. ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯಗಳು ಅಥವಾ ಶೋಷಿತ ಸಮುದಾಯಗಳಿಗೆ ತಕ್ಕದಾದಂತಹ ಬಜೆಟ್ಗಳನ್ನ ಅವರು ಮಾಡ್ತಾ ಇದ್ರು. ಹಾಗಾಗಿಯೇ ಅವರ ಬಜೆಟ್ಗಳನ್ನ ಅಹಿಂದ ಬಜೆಟ್ ಅಂತ ಕೂಡ ಕರೆಯಲಾಗುತ್ತೆ. ಅದು ಸಿದ್ದರಾಮಯ್ಯನವರು ಗಳಿಸಿಕೊಂಡಂತಹ ಒಂದು ಶಕ್ತಿ ಮತ್ತು ಗಳಿಸಿಕೊಂಡಂತಹ ಹೆಚ್ಚುಗಾರಿಕೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಇರುವ ತನಕ ಕಾಂಗ್ರೆಸ್ಗೆ ವರದಾನ ಆಗಿತ್ತು. ಬಟ್ ಈಗ ಏನು, ಮುಂದೇನು? ಡಿ ಕೆ ಶಿ ಅವರು ಇನ್ನೇನೋ ತಂತ್ರಗಾರಿಕೆಗಳನ್ನ ಮಾಡಬಹುದು, ಪೊಲಿಟಿಕಲ್ ಕನ್ಸಲ್ಟೆನ್ಸಿಯನ್ನ ಬಳಸಿಕೊಂಡು ಅವರು ಇನ್ನೇನೋ ಪಾಲಿಟಿಕಲಿ ಅವ್ರು ಇನ್ನೇನೋ ಹೊಸದನ್ನ ತರಬಹುದು. ಬಟ್ ಕಾಂಗ್ರೆಸ್ ನಾಯಕರಲ್ಲಿ ಇರುವಂತಹ ಒಂದು ಅಭದ್ರತೆ ಇದೆಯಲ್ಲ, 2028 ಚುನಾವಣೆ ಏನಾಗುತ್ತೆ, ನಮ್ಗೆ ಈಗ ಪಾಲಿಕೆಗಳ ಚುನಾವಣೆ ಬರುತ್ತೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ಅದರಲ್ಲಿ ಏನಾಗುತ್ತೆ, ಇದೆಲ್ಲ ಸಣ್ಣ ಭಯ ಇದೆಯಲ್ಲ, ಅದು ನಿಜಕ್ಕೂ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ ಮತ್ತು ಕರ್ನಾಟಕದ ಪ್ರಗತಿಪರ ರಾಜಕಾರಣದ ಇತಿಹಾಸಕ್ಕೂ ಕೂಡ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಗೊತ್ತಿಲ್ಲ, ನಾನು ಆಗ್ಲೇ ಹೇಳಿದಾಗೆ ಒಬ್ರು ಹೋದ್ಮೇಲೆ ಇನ್ನೊಬ್ರು ಬರಲೇಬೇಕು. ಅದೆಲ್ಲವೂ ಕೂಡ ಸಹಜವಾದಂತಹ ಸಂಗತಿಗಳು. ಹೈಕಮಾಂಡ್ ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳದೆ ಇದ್ರೆ ಅದು ಸೋಲು ಖಚಿತ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಇನ್ನೂ ಕೂಡ 2 ವರ್ಷಗಳ ಕಾಲ ಇದೆ ವಿಧಾನಸಭಾ ಚುನಾವಣೆಗೆ. ಅಷ್ಟರೊಳಗಾಗಿ ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ತಂತ್ರಗಾರಿಕೆಯನ್ನು ಮಾಡಬಹುದು, ಎಲ್ಲವೂ ಕೂಡ ಮಾಡಬಹುದು. ಆದ್ರೆ ಸಿದ್ದರಾಮಯ್ಯನವರಷ್ಟು ಡಿ ಕೆ ಶಿ ಅವರು ಬಲಪಂಥೀಯ ರಾಜಕಾರಣವನ್ನ ವಿರೋಧಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ಸಿಗಂತೂ ಇದ್ದೇ ಇದೆ. ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗಂತೂ ಇದ್ದೇ ಇದೆ. ಯಾಕೆ ಕೇಳಿದ್ರೆ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿ ಅವರು ಅಹಿಂದ ಚಳವಳಿಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮತ್ತು ಅದು ಕೆಲವು ವರ್ಷಗಳಿಂದ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಗೊತ್ತಿಲ್ಲ, ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದು ಸಣ್ಣ ಅಭದ್ರತೆ ಕಾಡ್ತಾ ಇದೆ 2028 ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸಿದ್ದರಾಮಯ್ಯನವರು ಮೂಲೆ ಗುಂಪು ಮಾಡಿದ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ ಅನ್ನುವಂತಹ ಅಭಿಪ್ರಾಯಗಳೆಲ್ಲವೂ ಕೂಡ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ 2028ಕ್ಕೆ ಸಿದ್ದರಾಮಯ್ಯನವರು ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗುತ್ತೆ. ಅವರ ರಾಜಕೀಯ ಅನುಭವ ಮತ್ತು ಚುನಾವಣೆಯ ಅನುಭವಗಳು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಅರಿತುಕೊಂಡಿದೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ನೋಡೋಣ, ಕಾದ್ ನೋಡೋಣ. ಇಡೀ ಕರ್ನಾಟಕದ ಪ್ರಗತಿಪರ ಸಮಾಜವಾದಿ ತತ್ವಗಳಿಗೂ ಕೂಡ ಸಿದ್ದರಾಮಯ್ಯನವರು ಧ್ವನಿಯಾಗಿದ್ರು. ಅವರ ಧ್ವನಿಗೆ ಬದಲಾಗಿ ಅಥವಾ ಪರ್ಯಾಯವಾಗಿ ಯಾವ ನಾಯಕನನ್ನ ಕಾಂಗ್ರೆಸ್ ಹೈಕಮಾಂಡ್ ತಯಾರು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನ ನೀವು ನೋಡಿರೋದಕ್ಕೆ, ಕೇಳಿರೋದಕ್ಕೆ.
ನಾನೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೊ ಮಚ್.